ನಮಸ್ಕಾರ, ನಾನು ರಾಮಕೃಷ್ಣ ವಿದ್ಯಾರ್ಥಿ ಸೇವೆಯಿಂದ. ಹೋಪ್ ನೀವೆಲ್ಲ ನೀಟ್ ಎಕ್ಸಾಮ್ ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ. ತುಂಬ ಮಕ್ಕಳು ಬಯಾಲಜಿ ಪೇಪರ್ ತುಂಬ ಈಸಿಯಾಗಿದೆ, ಚೆನ್ನಾಗಿ ಮಾಡಿದೆ ಸರ್ ಅಂತ ಹೇಳ್ತಾಯಿದ್ರು. ತುಂಬ ಜನ ಫಿಸಿಕ್ಸ್ ಕೂಡ ಸ್ವಲ್ಪ ಕಷ್ಟ ಆಯಿತು, ಬಟ್ ನಾನು ಮಾಡಿದ್ದೀವಿ ಸರ್. ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ ಈ ವರ್ಷ ಸ್ವಲ್ಪ ಚೆನ್ನಾಗಿತ್ತು ಪೇಪರೆಲ್ಲ. ಎಲ್ಲ ನೋನ್ ಕ್ವಶನ್ಸ್ ಇತ್ತು, ಎಲ್ಲ ಓದಿರೋ ಕ್ವಶನ್ಸ್ ಇತ್ತು ಅಂತ ಹೇಳಿದ್ರು. ಸೊ ನಾವು ಈಗ ಕೀ ಆನ್ಸರ್ಸ್ನ ರೆಡಿ ಮಾಡಿದ್ದೀವಿ. ನೀವು ನಿಮ್ಮ ಪೇಪರ್ ಕೋಡ್ನ ನಮ್ಗೆ ಕಳಿಸಿ, ಕಮೆಂಟ್ ಮಾಡಿ, ನಾನು ನಿಮಗೆ ಕೀ ಆನ್ಸರ್ಸ್ ಕೂಡ ಕಳಿಸ್ಕೊಡ್ತೀವಿ. ಮತ್ತು ಇನ್ನೊಂದು ಹೊಸ ಸುದ್ದಿ ಏನಂತಂದರೆ, ಏಮ್ಸ್ ಇವರು ನಿಮಗೆ ಅಕಸ್ಮಾತ್ ನೀಟ್ ಎಕ್ಸಾಮ್ಗೆ ಪ್ಲ್ಯಾನ್ ಬಿ ಅಂತ ಯಾರಿಗಾರು ಇದ್ದರೆ, ಓಕೆ, ಏಮ್ಸ್ ಅವರು ಅವರ ಒಂದು ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನು ಮೇ 10ನೇ ತಾರೀಕುವರೆಗೂ ಪೋಸ್ಟ್ಪೋನ್ ಮಾಡಿದ್ದಾರೆ. ನೀವು ಯಾರಾದರೂ ಏಮ್ಸ್ಗೆ ಅಪ್ಲೈ ಮಾಡಿಲ್ಲ ಅಂದರೆ ಒಂದು ಒಳ್ಳೆಯ ಅವಕಾಶ ಇದೆ, ಈಗ ಅಪ್ಲೈ ಮಾಡಿ. ಈ ಎಕ್ಸಾಮು ನಿಮಗೆ ಜೂನಲ್ಲಿ ನಿಮ್ಮ ಎಕ್ಸಾಮ್ಸ್ ನಡೆಯುತ್ತೆ. ಮತ್ತು 1300 ಚಿಲ್ಲರೆ ಸೀಟ್ಸ್ ಇದೆ. ಮತ್ತು ಏಮ್ಸಲ್ಲಿ 19 ಸೆಂಟರ್ಸ್ ಇದೆ. ಸೊ ಅದು ಮೇನ್ ಇದಾಗುತ್ತೆ. ನೀವು ಏಮ್ಸ್ಗೆ ಅಪ್ಲೈ ಮಾಡಬೇಕಂದ್ರೆ ಮೇ 10ನೇ ತಾರೀಕಿಗೆ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್. ಮತ್ತು ಈ ಒಂದು ಆನ್ಲೈನ್ ಎಕ್ಸಾಮು ನಿಮಗೆ 100 ಮಾರ್ಕ್ಸ್ ಇರುತ್ತೆ. 30 ಮಾರ್ಕ್ ಫಿಸಿಕ್ಸ್ಗೆ, 30 ಮಾರ್ಕ್ ಬಯಾಲಜಿಗೆ, 30 ಮಾರ್ಕ್ ನಿಮಗೆ ಕೆಮಿಸ್ಟ್ರಿಗೆ ಇರುತ್ತೆ, 10 ಮಾರ್ಕು ನಿಮಗೆ ಜನರಲ್ ನಾಲೆಜ್ ಬಗ್ಗೆ ಇರುತ್ತೆ. ಮತ್ತು ಈ ಎಕ್ಸಾಮ್ ಡ್ಯೂರೇಷನು 2 ಅವರ್ಸ್ ಇರುತ್ತೆ. CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಓಕೆನಾ. ಸೊ ಈ ಅಪ್ಲಿಕೇಶನ್ ಹಾಕೋಕ್ಕೆ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ದರೆ, ಯಾವ ಥರ ಹಾಕಬೇಕು ಮತ್ತು ಹೆಂಗೆ ಅಪ್ಲೈ ಮಾಡಬೇಕಂತ ಇದ್ದರೆ, ಯು ಪ್ಲೀಸ್ ಕಾಂಟ್ಯಾಕ್ಟ್ ಅಸ್, ವಿಲ್ ಗಿವ್ ಕಂಪ್ಲೀಟ್ ಗೈಡೆನ್ಸ್. ಏಮ್ಸಲ್ಲಿ BSc ನರ್ಸಿಂಗ್ ಓದೋದು ಸಾಮಾನ್ಯ ಅಲ್ಲ. ಅಲ್ಲೇನೋ ನಿಮ್ಗೆ ಸೀಟ್ ಸಿಕ್ಬಿಟ್ರೆ ತುಂಬ ಕಡಿಮೆ ಫಿಸಿಕ್ಸ್ ಸೇರ್ಕೊತೀರ ಮತ್ತು 100% ಪ್ಲೇಸ್ಮೆಂಟು. ಸೊ ಇಂಡಿಯಾದಲ್ಲಿ 19ರಿಂದ 20 ಏಮ್ಸ್ ಸೆಂಟರ್ಸ್ ಇದೆ. ಈ ಎಲ್ಲ ಸೆಂಟರ್ಸಲ್ಲೂ ನಿಮಗೆ ಆಪರ್ಚುನಿಟಿ ಸಿಗ್ಬೋದು, ಕೆಲಸ ಮಾಡೋದಕ್ಕೆ ಕೂಡ ಮತ್ತು ಓದೋದು ಕೂಡ. ಸೊ ಡು ನಾಟ್ ಡಿಲೇ, ಅಪ್ಲೈ ಫಾರ್ ಏಮ್ಸ್. BSc ನರ್ಸಿಂಗ್ ಓನ್ಲಿ ಫಾರ್ ಗರ್ಲ್ಸ್, ಮತ್ತು ಅಲೈಡ್ ಸೈನ್ಸಸ್ಗೆ ಬಾಯ್ಸ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಎನಿ ಡೌಟ್ಸ್ ಪ್ಲೀಸ್ ಕಾಲ್ ಅಸ್, ವಿ ಆರ್ ದೇರ್ ಫಾರ್ ಟು ಹೆಲ್ಪ್ ಯು. ಥ್ಯಾಂಕ್ ಯು. ವಿದ್ಯಾರ್ಥಿ ಸೇವಾ.